ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SR ಬೌಟಿಕ್ ಲತಾ ಎಂಬ್ರಾಯ್ಡ್ರಿ. ಇವತ್ತು ಇನ್ನೊಂದು ಟೈಪ್ ಆಫ್ ಲೆಹಂಗಾ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಸೈಡು ಜಿಪ್ ಅಟ್ಯಾಚ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಒಬ್ರು ಕಮೆಂಟಲ್ಲಿ ಕೇಳಿದ್ರು ಲೆಹಂಗಾಗೆ ಜಿಪ್ ಅಟ್ಯಾಚ್ ಮಾಡೋದನ್ನ ತೋರಿಸಿ ಅಂತ. ಈ ಲೆಹಂಗಾಗೆ ನಾನು ಜಿಪ್ ಅಟ್ಯಾಚ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಂತ ನೋಡಿ. ಫುಲ್ ಸ್ಯಾರಿನ ನಾನು 16 ಫೋಲ್ಡ್ ಮಾಡಿದ್ದೀನಿ. ಹೊಸದಾಗಿ ಯಾರೆಲ್ಲ ಇವಾಗ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ವಿಡಿಯೋನ. ನನಗೆ ಲೆಹಂಗಾ ಫುಲ್ ಲೆಂತು 36 ಬೇಕು. ಕೆಳಗಡೆಯಿಂದ ನೋಡಿ ಈ ಥರ ಮಾರ್ಕ್ ಹಾಕೊಳ್ಳಿ. 36 ಥರ 36 ಲೈನ್ ಹಾಕೊಂಡು ಕಟ್ ಮಾಡಿ ಸ್ಟ್ರೈಟು. ನೋಡಿ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿದ್ದೀನಿ. ಇದು ಮೇಲ್ಗಡೆ ಬೆಲ್ಟ್ ಪೀಸ್ಗಾಗುತ್ತೆ, ಯಾವುದಕ್ಕಾದ್ರೂ ಈ ಪೀಸ್ ಆಗುತ್ತೆ. ಇದನ್ನ ಎತ್ತಿಕೊಳ್ಳಿ. ನೋಡಿ ಈ ಥರ ಇದೆ. ಇವಾಗ ನಮಗೆ ಸೊಂಟ ಫುಲ್ ಸೊಂಟ 40 ಇದೆ. ವೇಸ್ಟು ಅದನ್ನ ನಾವು 16 ಫೋಲ್ಡ್ ಮಾಡಬೇಕು. 16ಗೆ ಈ ಥರ ಟೇಪ್ನ ಫೋಲ್ಡಿಂಗ್ ಮಾಡಬೇಕು. 16 ಫೋಲ್ಡ್ ಬರೋ ಥರ ನೋಡಿ ಈ ಥರ. ಇದು 1 2 ತಿರ್ಗಾ ಅದನ್ನ ಈ ಥರ ಮಾಡಿದಾಗ ಈಗ 4 ಫೋಲ್ಡ್ ಥರ ಆಯಿತು. 1 2 3 4 ಫೋಲ್ಡ್. ಇದನ್ನ ಮತ್ತೆ ಈ ಥರ ಫೋಲ್ಡಿಂಗ್ ನೋಡಿ. ಈಗ 1 2 3 4 5 6 7 8 ಫೋಲ್ಡ್ ಆಯಿತು. ಇದನ್ನ ಮತ್ತೆ ಈ ಥರ ಫೋಲ್ಡ್ ಮಾಡಿದಾಗ ನಮಗೆ 16 ಫೋಲ್ಡ್ ಬರುತ್ತೆ. ನೋಡಿ ಟೇಪ್ನ ಈ ಥರ ಫೋಲ್ಡಿಂಗ್ ಮಾಡಬೇಕು. ಈಗ ತೋರಿಸ್ತೀನಿ ನೋಡಿ. 1 2 3 4 5 6 7 8 9 10 11 12 13 14 15 16 ಫೋಲ್ಡ್ ಈ ಥರ ಮಾಡಬೇಕು ನಾವು. ಈ ಥರ 16 ಫೋಲ್ಡ್ ಮಾಡಿದಾಗ ಇಲ್ಲಿ ಏನು ಬರುತ್ತೆ ನಮಗೆ, ಟೇಪು ಸ್ಟಾರ್ಟಿಂಗ್ 1ಇಂದ ನೋಡಿ 2.5 ಇದೆ. 16 ಫೋಲ್ಡ್ಗೆ ಮಾಡಿದಾಗ ಅದನ್ನು ನಾವು 2.5 ಓಕೆನಾ. ಈಗ ಇದು ಫುಲ್ಲು ಎಷ್ಟಿದೆ ಅಂತ ಈ ಥರ ಮೆಜರ್ ಮಾಡ್ಕೊಳ್ಳಿ. 11.5 ಇದೆ. ಇದರಲ್ಲಿ ಸೆಂಟ್ರ್ ಮಾಡ್ಕೊಳ್ಳಿ. ಇದು ಸೆಂಟ್ರು. ಈ ಸೆಂಟ್ರಿಗೆ ನಾವು 2.5 ಏನು ಬಂದಿತ್ತು 2.5ನ ಸೆಂಟ್ರಿಗೆ ಮಾಡೋಣ. 2.5 ಸೆಂಟ್ರಿಗೆ ಮಾಡಿದಾಗ ನಮಗೆ 1/4 ಈ ಸೈಡ್ ಬರಬೇಕು. ಈ ಸೆಂಟ್ರು ಏನು ಮಾರ್ಕ್ ಮಾಡಿದ್ದು ಇದರಿಂದ ಈ ಕಡೆಗೆ 1/4, ಸೆಂಟ್ರಿಂದ ಈ ಕಡೆಗೆ ಇಲ್ಲಿ 1/4. ನೋಡಿ ಈ ಥರ 2.5 ಮಾರ್ಕ್ ಆಯಿತು. ಈಗ ಇದು ನಮಗೆ ರೆಡಿ ಸಿಗುತ್ತೆ. ಇದಕ್ಕೆ ನಾವು ಸ್ಟಿಚ್ ಅಲೈನ್ಸಸ್ನ ಮಾರ್ಕ್ ಮಾಡಬೇಕು. 1/2 ಇಂಚ್ ಈ ಕಡೆ, 1/2 ಇಂಚ್ ಈ ಕಡೆ. ಸ್ಟಿಚ್ಗೆ 1/2 ಇಂಚು ಈ ಥರ ಮಾರ್ಕಿಂಗ್ ಮಾಡಬೇಕು ನಾವು. ಓಕೆನಾ.
ಈಗ ಇಲ್ಲಿ ಏನು ಮಾರ್ಕ್ ಮಾಡಿದೀವಿ ಅವಾಗ ಟೋಟಲ್ ನಮಗೆ ಸೆಂಟ್ರಿಂದ 4 ಆಗುತ್ತೆ. ಈ ಲೈನಿಂದ ಈ ಲೈನ್ಗೆ 4 ಇಂಚಸ್, ಇಲ್ಲಿ 4 ಇಂಚಸ್ ಇರುತ್ತೆ ಮೇಲೆ ಟಾಪಲ್ಲಿ. ಈಗ ಈ ಲೈನಿಂದ ಕೆಳಗಡೆ ಇಲ್ಲಿ ನಿಮ್ಮದು ಬಾರ್ಡ್ರ್ ನೋಡ್ಕೊಳ್ಳಿ, ಬಾರ್ಡ್ರ್ ಎಲ್ಲಿದೆ ಅದರಿಂದ ಇಲ್ಲೂ ಡಿಸೈನ್ಸ್ ಇದೆ, ಹಾಗಾಗಿ ನಾನು ಅದ್ರ ಮೇಲಕ್ಕೇನೆ ತಗೊತೀನಿ. ಈ ಥರ ಈ ಡಿಸೈನಿನ ಮೇಲಕ್ಕೆ ಮಾರ್ಕಿಂಗ್ ಹಾಕೊಂತೀವಿ. ನೀವು ಈ ಥರ ಬರೀ ಬಾರ್ಡ್ರ್ ಇದ್ರೆ ಬಾರ್ಡ್ರಿಂದ 2 ಇಂಚು ಮೇಲಕ್ಕೆ ಮಾರ್ಕ್ ಹಾಕೊಳ್ಳಿ. ಓಕೆನಾ? ನಾನೀಗ ಇಲ್ಲಿಂದ ಈ ಲೈನ್ ಈ ಥರ ಟೇಪ್ ಇಟ್ಕೊಂಡು ಲೈನ್ ಹಾಕೊಂತೀನಿ. ನೋಡಿ ಈ ಥರ. ಈಗ ಸೇಮ್ ಅದೇ ಥರ ಇಲ್ಲಿಗೆ ಎಷ್ಟು ಮಾರ್ಕ್ ಹಾಕಿದ್ದೀವಿ 24 ಇದೆ, ಇಲ್ಲೂ 24ಗೆ ಮಾರ್ಕ್ ಹಾಕಿ ಈ ಥರ ಕ್ರಾಸ್ ಆಗಿ ಹಿಡ್ಕೊಂಡು ಲೈನ್ ಹಾಕಬೇಕು. ನೋಡಿ ಈ ತರ ಲೈನ್ ಹಾಕಿದ್ಮೇಲೆ ಕಟಿಂಗ್ ಮಾಡೋಣ ಇದನ್ನ. ನೋಡಿ ಈ ತರ ಕಟಿಂಗ್ ಮಾಡಿದ್ದೀನಿ ಎರಡೂನು. ಈಗ ಇದನ್ನ ಓಪನ್ ಮಾಡಿದ್ರೆ ಈ ರೀತಿ ಬರುತ್ತೆ. ಓಪನ್ ಮಾಡಿದ್ರೆ ನಾವಿದನ್ನ ಜಾಯಿನ್ ಮಾಡ್ಕೋಬೇಕು. ಇದೆರಡನ್ನು ಈ ತರ ಇಟ್ಕೊಂಡು ಈ ತರ ಜಾಯಿನ್ ಮಾಡ್ಕೊಂಡು ಹೊಲಿಗೆ ಸ್ಟಿಚ್ ಹಾಕೋಬೇಕು. ತೋರಿಸ್ತೀನಿ ಬನ್ನಿ ಅದನ್ನ. ಇಷ್ಟೇನೆ ಇದ್ರದ್ದು ಲೆಹಂಗಾ ಕಟಿಂಗ್ ಇದು. ಇದಕ್ಕೆ ಲೈನಿಂಗ್ ನಾನು ಪಾಲಿಸ್ಟರ್ ಲೈನಿಂಗ್ ತಗೊಂಡಿದ್ದೀನಿ, 2.5 ಮೀಟರ್ ತಗೊಂಡಿದ್ದೀನಿ. ನೋಡಿ 4 ಫೋಲ್ಡಲ್ಲಿ ಈ ತರ ಹಾಕೊಂಡಿದ್ದೀನಿ ಮಡಚಿ. ಈಗ ವೆಸ್ಟ್ 40 ಇದೆಯಲ್ಲ, 40ಗೆ 4 ಡಿವೈಡ್ ಮಾಡಬೇಕು. 40ನ ಡಿವೈಡೆಡ್ ಬೈ 4 ಮಾಡಿದ್ರೆ 10 ಬರುತ್ತೆ. ಇದಕ್ಕೆ ನಾವು ಜಿಪ್ ಅಟ್ಯಾಚ್ ಮಾಡೋದ್ರಿಂದ 1 ಇಂಚ್ ಎಕ್ಸ್ಟ್ರಾ ಪ್ಲಸ್ 1 ಇಂಚ್ ಹಾಕಿದ್ರೆ ಸಾಕು, 11 ಇಂಚಸ್. ಈಗ ಇಲ್ಲಿ ಕ್ಲೋಸ್ ಸೈಡ್ ಏನಿದೆ ಆ ಕಡೆಯಿಂದ 10 ಇಂಚಸ್ ಎಕ್ಸ್ಟ್ರಾ 1 ಇಂಚು ಸಾಕು. ಈ ಕಡೆ ಇದು ಮಾರ್ಕ್ ಮಾಡ್ಕೊಂಡು ಕೆಳಗಡೆ ಬಾಟಮು ಎಷ್ಟು ಅಗಲ ಇದೆ ಅಷ್ಟು ಅಗಲನ್ನು ತಗೊಂಡು ಮೇಲಕ್ಕೆ 4 ಇಂಚ್ಗೆ ಮಾರ್ಕ್ ಹಾಕೊತಾ ಇದ್ದೀನಿ. ಈ ತರ 4 ಇಂಚಿಗೆ ಮಾರ್ಕ್ ಹಾಕೊಂಡು ಸೆಂಟ್ರದಿಂದ ಈ ತರ ಶೇಪ್ ಹಾಕೋತೀನಿ. ನೆಕ್ಸ್ಟ್ ಇಲ್ಲಿ ಸೊಂಟ ಏನು ಮಾರ್ಕ್ ಮಾಡಿದೀವಿ ಆ ಕಡೆಯಿಂದ ಈ ಮಾರ್ಕಿಂಗ್ ತಕ್ಕೆ ಟೇಪ್ ಹಿಡ್ಕೊಂಡು ಈ ತರ ಮಾರ್ಕಿಂಗ್ ಹಾಕೊಂಡು ಕಟಿಂಗ್ ಮಾಡೋಣ. ಈ ತರ ಲೈನಿಂಗ್ ಕಟಿಂಗ್ ಮಾಡ್ಕೋಬೇಕು. ನೋಡಿ ಈ ತರ
ಕೆಳಗಡೆನೂ ನಿಮಗೆ ಬಾಟಮ್ ಅಗಲ ಬರುತ್ತೆ. ಬನ್ನಿ ಈಗ ಸ್ಟಿಚಿಂಗ್ ತೋರಿಸ್ತೀನಿ. ಫಸ್ಟ್ ಲೈನಿಂಗ್ ಒಂದು ಸೈಡು ಎರಡು ಅಟ್ಯಾಚ್ ಮಾಡೋಣ. ಈ ರೀತಿ ಡಬಲ್ ಫೋಲ್ಡಿಂಗ್ ಮಾಡಿದಾಗ ಕಚ್ಚೆ ಏನೋ ಕಾಣಲ್ಲ, ಫಿನಿಶಿಂಗ್ ನೀಟಾಗಿರುತ್ತೆ. ಈ ಥರ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡೋಣ. ಈ ಥರ ಸೈಡ್ ಫಿನಿಶಿಂಗ್ ಆದಮೇಲೆ ಬಾಟಮನ್ನು ಡಬಲ್ ಫೋಲ್ಡು ಸ್ಟಿಚ್ ಮಾಡೋಣ. ನೆಕ್ಸ್ಟು ಲೆಹಂಗಾಗೆ ಕಟ್ ಮಾಡಿದ್ವಲ್ಲ ಪ್ಲೀಟ್ಸು, ಅವನ್ನ ರಾಂಗ್ ಸೈಡ್ ಇದು ರೈಟ್ ಸೈಡು, ಇದು ರೈಟ್ ಸೈಡು, ರೈಟ್ ಸೈಡು ಈ ಥರ ಇಟ್ಕೊಂಡು ಸ್ಟಿಚ್ ಹಾಕಬೇಕು. 1/2 ಇಂಚ್ಗೆ ಇಲ್ಲಿ ನಾವೇನು ಕಟ್ ಕೊಟ್ಟಿದ್ದೀವಿ 1/2 ಇಂಚ್ ಕೆಳಗಡೆ ಬರೋ ಥರ ಈ ರೀತಿ ಸ್ಟಿಚ್ ಮಾಡಬೇಕು. ಎಲ್ಲವಕ್ಕೂ ಡಬಲ್ ಸ್ಟಿಚ್ ಹಾಕಬೇಕು. ಈ ಥರ ಫುಲ್ಲೂ ಎಲ್ಲನೂ ಏನು ಕಟಿಂಗ್ ಮಾಡಿದ್ದೀವಿ ನಾವು 16 ಪ್ಲೀಟ್ಸು ಫುಲ್ಲೂ ಅದೇ ಥರ ಒಂದಕ್ಕೊಂದೊಂದು ಜಾಯಿನ್ ಮಾಡ್ಕೊಂಡು ಬರ್ಬೇಕು ನಾವು. ಫುಲ್ಲು ಆ ಥರ ಪ್ಲೀಟ್ಸ್ ಹಿಡ್ದಾದ್ಮೇಲೆ ನೀವು ಫುಲ್ಲು ಡಬಲ್ ಸ್ಟಿಚ್ ಹಾಕಬೇಕು ಎಲ್ಲ ಪ್ಲೀಟ್ಸ್ಗೂ. ಮತ್ತು ಕಾರ್ನರ್ಸ್ ಎಲ್ಲ ಓವರ್ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ನೆಕ್ಸ್ಟು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ದು ಏನು ಪ್ಲೀಟ್ಸ್ ಇದ್ದಿದ್ದು 16 ಪ್ಲೀಟ್ಸು ಎರಡನ್ನೂ ಅಟ್ಯಾಚ್ ಮಾಡ್ಕೋಬೇಕು. ಈಗ ಯಾವ ಥರ ಮಾಡ್ತಾಯಿದ್ದೀನಿ, ಈ ಥರ ಫುಲ್ಲು ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ಜಿಪ್ ಏನಿದೆ ಜಿಪ್ ತೊಗೋಬೇಕು. ಜಿಪ್ ಎಷ್ಟು ಉದ್ದ ಇದೆ ಲೆಂತು ಮಾರ್ಕ್ ಹಾಕ್ಕೋಬೇಕು ನಾವು. ಮೇಲ್ಗಡೆಯಿಂದ ಎರಡು ಕಡೆ ಮಾರ್ಕ್ ಹಾಕ್ಕೊಂಡು ಜಿಪ್ಗಿನ್ನ 1 ಇಂಚು ಕೆಳಗಡೆ ಬರೋ ಥರ ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಂಡು ಕಾರ್ನರ್ಸು ಸ್ಟಿಚ್ ಮಾಡ್ಕೋಬೇಕು. ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗು ಎರಡನ್ನೂ ಒಟ್ಟಿಗೆ ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಇದು ಜಿಪ್ ಅಟ್ಯಾಚಿಂಗು ತುಂಬ ಈಸಿ ವೇ. ಸುಲಭವಾಗಿ ಜಿಪ್ನ ಅಟ್ಯಾಚ್ ಮಾಡ್ಬೋದು ಈ ಥರ ನಾವು ಮಾಡಿದ್ರೆ. ಇದು ಯಾವುದೇ ರೀತಿ ಕಷ್ಟ ಇರಲ್ಲ ಜಿಪ್ಗೆ ಅಟ್ಯಾಚ್ ಮಾಡೋಕ್ಕೆ. ನೋಡಿ ಎರಡು ಕಡೆ ಡಬಲ್ ಫೋಲ್ಡ್ ಮಾಡ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊತೀನಿ. ಈ ಥರ ಸ್ಟಿಚ್ ಆದಮೇಲೆ ನೆಕ್ಸ್ಟು ಸೈಡ್ ಫಿನಿಶಿಂಗ್ ಮಾಡೋಣ. ಸ್ಟಾರ್ಟಿಂಗು ಮೇನ್ ಫ್ಯಾಬ್ರಿಕ್ನ ಸ್ಟಿಚ್ ಮಾಡ್ಕೊತೀನಿ. 1/2 ಇಂಚಿಗೆ ಸ್ಟಿಚ್ ಮಾಡ್ಕೊತೀನಿ. ಡಬಲ್ ಸ್ಟಿಚ್ ಹಾಕ್ಕೋಬೇಕು. ಓವರ್ಲಾಕ್ ಮಾಡೋಂಗಿದ್ರೆ ಓವರ್ಲಾಕ್ ಮಾಡ್ಕೋಬೋದು, ಇಲ್ಲ ಅದನ್ನೇ 2 ಸತಿ ಫೋಲ್ಡ್ ಮಾಡಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೋದು. ಲೈನಿಂಗನ್ನು ಅದೇ ಥರ ಸಪ್ರೇಟಾಗಿ ಸ್ಟಿಚ್ ಮಾಡ್ಕೊತೀನಿ. ಎರಡು ಮುಗ್ದಾದ್ಮೇಲೆ
ನೋಡಿ ಇವಾಗ ಜಿಪ್ ಅಟ್ಯಾಚ್ ಮಾಡ್ತೀನಿ. ಜಿಪ್ ಏನಿದೆ ಇದು ಇನ್ವಿಸಿಬಲ್ ಜಿಪ್ಪು, ಹಾಗಾಗಿ ನಾನು ಡೈರೆಕ್ಟಾಗಿ ಕೆಳಗಡೆ ಜಿಪ್ ಇಟ್ಟು ಮೇಲ್ಗಡೆ ಬಟ್ಟೆ ಇಕ್ತಾ ಇದ್ದೀನಿ. ಜಿಪ್ ಅಟ್ಯಾಚ್ಗೆ ಸಿಂಗಲ್ ಫುಟ್ ಹಾಕ್ಕೋಬೇಕು ನಾವು. ಸಿಂಗಲ್ ಫುಟ್ ಹಾಕ್ಕೊಂಡು ನೋಡಿ ಯಾವ ಥರ ಮಾಡ್ತಾಯಿದ್ದೀನಿ ಅಂತ. ಈ ಥರ ಸ್ಟಿಚ್ ಹಾಕ್ಕೋಬೇಕು ಜಿಪ್ಪುಗೆ. ನಾವು ಆಲ್ರೆಡಿ ಡಬಲ್ ಫೋಲ್ಡ್ ಮಾಡಿರೋದ್ರಿಂದ ಬಟ್ಟೆ ನೀಟಾಗಿರುತ್ತೆ. ಜಿಪ್ ಎಷ್ಟು ಉದ್ದ ಇದೆ ಅಷ್ಟು ಉದ್ದ ಬಂದ ಮೇಲೆ ನೆಕ್ಸ್ಟು ಆಪೋಸಿಟ್ ಬಟ್ಟೆನೂ ಅದೇ ಥರ ಜಿಪ್ಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಹಿಡ್ಕೊಂಡು ಅಲ್ಲಿ ರಫ್ ಮಾಡ್ಕೊಳ್ಳಿ. ರಫ್ ಮಾಡ್ಕೊಂಡು ನೆಕ್ಸ್ಟು ಇನ್ನೊಂದು ಸೈಡ್ದು ಅದೇ ಥರ ಜಿಪ್ನ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ ನೋಡಿ ಯಾವ ಥರ ಇದೆ ಜಿಪ್ಪು ಅಟ್ಯಾಚ್ ಮಾಡಿದ್ದೀನಿ. ಈಗ ಕೆಳಗಡೆ ಏನಿದೆ ಓಪನಿಂಗು ಅಲ್ಲಿ ಎಕ್ಸ್ಟ್ರಾ ಏನು ಉಳಿತು ಅದನ್ನು ಈ ಥರ ಹಿಡ್ಕೊಂಡು ಈ ಥರ ಸ್ಟಿಚ್ ಮಾಡೋಣ. ಇಲ್ಲಿ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗು 4 ಒಟ್ಟಿಗೆ ಇದೆ. ಎರಡು ಒಟ್ಟಿಗೆ ಇಟ್ಕೊಂಡು ಈ ಥರ ಫಿನಿಶಿಂಗ್ ಕೊಟ್ಟರೆ ಫುಲ್ ಫಿನಿಶಿಂಗ್ ಆಗುತ್ತೆ. ನೋಡಿ ಯಾವ ಥರ ಇದೆ ಅಂತ. ಈಗ ಇದಕ್ಕೆ ಬೆಲ್ಟ್ ಅಟ್ಯಾಚ್ ಮಾಡೋಣ. ಬೆಲ್ಟ್ಗೆ ಇಲ್ಲಿ 6 ಇಂಚ್ ಬಟ್ಟೆ ತೊಗೊಂಡಿದ್ದೀನಿ. ಅಗಲ 6 ಇಂಚ್ ಇದೆ. ಅದನ್ನು ಕಾರ್ನರು ಡಬಲ್ ಫೋಲ್ಡ್ ಮಾಡಿದ್ದೀನಿ. ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಾದಮೇಲೆ ಕಾರ್ನರ್ನ ಈಗ ಲೆಹಂಗಾ ಏನಿದೆ ಅದಕ್ಕೆ ಬೆಲ್ಟ್ ಅಟ್ಯಾಚ್ಗೆ ಅದನ್ನು ಡಬಲ್ ಫೋಲ್ಡ್ ಮಾಡಿದ್ದೀನಿ. ಡಬಲ್ ಫೋಲ್ಡಲ್ಲಿ ಹಿಡ್ಕೊಂಡು ಲೈನಿಂಗ್ ಒಳಗಡೆ ಮಕ್ಕೆ ಲೈನಿಂಗ್ ಮೇಲೆ ಬರೋ ಥರ ಸ್ಟಾರ್ಟಿಂಗ್ ಸ್ಟಿಚ್ ಹಾಕ್ಕೋಬೇಕು. 1/2 ಇಂಚ್ಗೆ ನೀಟಾಗಿ ಈ ಥರ ಸ್ಟಿಚಿಂಗ್ ಹಾಕ್ಕೋಬೇಕು. ಸ್ಟಿಚಿಂಗ್ ಹಾಕ್ಕೊಂಡು ಎಕ್ಸ್ಟ್ರಾ ಏನಿದೆ ನೀವು ಕಟ್ ಮಾಡ್ಬೋದು, ಇಲ್ಲ ಅದೇ ಥರ ಈ ಥರ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡ್ಬೋದು. ಈ ಥರ ಆದಮೇಲೆ ಎಕ್ಸ್ಟ್ರಾ ಏನಿದೆ ಕಚ್ಚಲ್ಲಿ ಅದೆಲ್ಲ ರಿಮೂವ್ ಮಾಡ್ಕೊಳ್ಳಿ. ಈಗ ಬಟ್ಟೆ ಟರ್ನ್ ಮಾಡ್ಕೊಂಡು ಕಿನಾರೆನ ಮೇಲ್ ಮಕ್ ಮಾಡ್ಕೊಂಡು ಬೆಲ್ಟ್ಗೆ ಕಿನಾರೆ ಮೇಲ್ ಮಾಡ್ಕೊಂಡು ಫಸ್ಟ್ ಏನು ಸ್ಟಿಚ್ ಹಾಕಿದ್ದೀವಿ ಆವಾಗಲೇ ಅದೇ ಸ್ಟಿಚ್ ಮೇಲೇ ಇವಾಗಲಿನ ಸ್ಟಿಚ್ ಬರಬೇಕು. ಬಟ್ಟೆನ ಈ ಥರ ರಿವರ್ಸು ಮೇನ್ ಫ್ಯಾಬ್ರಿಕ್ ಕಡೆ ತಿರುಗಿಸ್ಕೊಂಡು ಈ ಥರ ಫುಲ್ಲು ಸ್ಟಿಚ್ ಹಾಕ್ತೀನಿ. ಈ ಥರ ಫುಲ್ ಸ್ಟಿಚ್ ಹಾಕಾದ್ಮೇಲೆ ನೋಡಿ ಯಾವ ಥರ ಇದೆ, ಹಿಂದೆ ಯಾವ ಥರ ಇದೆ, ಮುಂದೆ ಯಾವ ಥರ ಇದೆ ಫಿನಿಶಿಂಗು. ಈಗ ಅದ್ರ ಮೇಲೆ ಡಬಲ್ ಸ್ಟಿಚ್ ಹಾಕೋಣ ಬೆಲ್ಟ್ ಮೇಲೇ. ಈಗ ದಾರ ಹೊಲಿಯೋಣ. ದಾರಕ್ಕೆ 3 ಇಂಚು ಬಟ್ಟೆ ಅಗಲ ತೊಗೊಂಡಿದ್ದೀನಿ. ಅದನ್ನು ಡಬಲ್ ಫೋಲ್ಡ್ ಮಾಡಿ ತಿರ್ಗಾ ಇನ್ನೊಂದು ಫೋಲ್ಡು 4 ಫೋಲ್ಡ್ ಥರ ಮಾಡ್ತಾಯಿದ್ದೀನಿ. ನೀವು ರೆಡಿ ಬರುತ್ತಲ್ಲ ಡೋರೀಸು, ರೆಡಿ ಡೋರಿನೂ ಹಾಕ್ಕೋಬೋದು. ನಾನು ಬಟ್ಟೆಲೆ ಮಾಡ್ತಾಯಿದ್ದೀನಿ. ಈ ಥರನಾದರೂ ಮಾಡ್ಬೋದು ಬಟ್ಟೆಲಿ, ಇಲ್ಲ ಅಂದರೆ ನೀವು ಬ್ಲೌಸ್ಗೆಲ್ಲ ಡೋರಿ ಯಾವ ಥರ ಹೊಲಿತೀರ
ಅದೇ ಥರ ಸ್ಟಾರ್ಟಿಂಗ್ ಬಟ್ಟೆ ಹೊಲ್ದು ಅದನ್ನು ರಿವರ್ಸ್ ಮಾಡ್ಕೋಬೋದು. ನಿಮಗೆ ಯಾವ ಥರ ಬೇಕೋ ಆ ಥರ ದಾರಾನ ಸ್ಟಿಚ್ ಮಾಡ್ಕೋಬೋದು. ನೋಡಿ, ಸ್ಟಿಚ್ ಆದಮೇಲೆ ಸೇಫ್ಟಿ ಪಿನ್ನಿಂದ ಇನ್ಸರ್ಟ್ ಮಾಡ್ತಾಯಿದ್ದೀನಿ ಡೋರಿನ. ಫುಲ್ ಡೋರಿ ಇನ್ಸ್ಟಾಲ್ ಮಾಡಾದಮೇಲೆ ಈಗ ಲಟ್ಕನ್ ಹಾಕ್ತೀನಿ. ಅದಕ್ಕೆ ಒಬ್ಬರು ಕೇಳಿದರು ಲಟ್ಕನ್ ಹಾಕೋದು ಯಾವ ಥರ ಅಂತ ತೋರಿಸಿ ಅಂತ, ಅದರಿಂದ ಇದ್ರದ್ದು ಮಾಡ್ತಾಯಿದ್ದೀನಿ. ಲಟ್ಕನ್ಗೆ ಬಾರ್ಡ್ರ್ ಪಾರ್ಟ್ ಏನಿತ್ತು ಅದನ್ನು ತೊಗೊಂಡಿದ್ದೀನಿ, 2 ತೊಗೊಂಡಿದ್ದೀನಿ. ಅದು 6x6 ಇದೆ, 6 ಇಂಚ್ಗೆ 6 ಇಂಚು. ನೆಕ್ಸ್ಟು ಪ್ಲೇನ್ ಫ್ಯಾಬ್ರಿಕ್ಕು, ಅದು 5x5 ಇದೆ. ನಿಮಗೆ ಎಷ್ಟು ಲಟ್ಕನ್ಸ್ ಬೇಕೋ ಅಷ್ಟು ಲಟ್ಕನ್ಸ್ದು ಬಟ್ಟೆ ತೊಗೋಬೋದು ಪೀಸಸ್ಸು. ಸ್ಟಾರ್ಟಿಂಗು ಪ್ಲೇನ್ದು ಹಾಕ್ತಾಯಿದ್ದೀನಿ. 5x5 ಏನಿತ್ತು ಅದನ್ನು ಈ ಥರ ಟ್ರಯಾಂಗಲ್ ಆಗಿ ಇಟ್ಕೊಂಡು ಸೆಂಟ್ರಿಗೆ ಡೋರಿ ಇಟ್ಟಿದ್ದೀನಿ. ನೆಕ್ಸ್ಟು ಕಾರ್ನರ್ಸ್ನ ಸೆಂಟ್ರಿಗೆ ಬರೋ ಥರ ಫೋಲ್ಡಿಂಗ್ ಮಾಡ್ಕೊಂಡು ಈ ಥರ ಫೋಲ್ಡ್ ಮಾಡಿ ಈಗ ಅದನ್ನು ತಿರ್ಗಾ ಇನ್ನೊಂದು ಫೋಲ್ಡ್ ಮಾಡ್ತಾಯಿದ್ದೀನಿ. ಈ ಥರ ಮಾಡಿದ್ರೆ ಲಟ್ಕನ್ಸು ರೆಡಿ ಆಗುತ್ತೆ. ನಿಮಗೆ ಫಾಸ್ಟ್ ಆದರೆ ಇದನ್ನು ಸ್ಲೋ ಆಗಿ ಇಟ್ಕೊಂಡು ವಿಡಿಯೋನ ನೋಡಿ. ನಾನು ಸ್ಲೋ ಇಟ್ಟರೆ ವಿಡಿಯೋ ಲೆಂತ್ ಆಗುತ್ತೆ ಅಂತ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಅದೇ ಥರ ಬಾರ್ಡ್ರ್ ಬಟ್ಟೆ ಏನು ಕಟ್ ಮಾಡಿದೆ ನಾನು ಅದನ್ನು ಫಸ್ಟ್ ಲಟ್ಕನ್ಗಿನ್ನ 1/2 ಇಂಚ್ಗೆ ಮೇಲಕ್ಕೆ ಈ ಥರ ಇಟ್ಕೊಂಡು ಸೇಮ್ ಅದೇ ಥರನೇ ಅದು ಯಾವ ಥರ ಸ್ಟಿಚ್ ಮಾಡಿದ್ದೀವೋ ಅದೇ ಥರನೇ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡ್ಕೊಂಡು ಲಟ್ಕನ್ಸ್ನ ಕೆಳಗಡೆ ರಿಮೂವ್ ಮಾಡಿದ್ರೆ ಆ ಥರ ಬರುತ್ತೆ. ಅದ್ರ ಮೇಲ್ಗಡೆ ಪ್ಲೇನ್ ಇನ್ನೊಂದು 1/2 ಇಂಚ್ ಗ್ಯಾಪ್ಗೆ ಇನ್ನೊಂದು ಲಟ್ಕನ್ನ ಹಾಕ್ತಾಯಿದ್ದೀನಿ. ಲಟ್ಕನ್ಸಲ್ಲೂ ತುಂಬ ಡಿಸೈನ್ಸ್ದಿದೆ, ಬೇರೆ ಬೇರೆ ಥರ ಎಲ್ಲ. ನೀವು ಯಾವ ಥರ ಬೇಕೋ ಆ ಥರ ಟ್ರೈ ಮಾಡ್ಬೋದು. ನೋಡಿ, ಫೈನಲಿ ಈ ಥರ ಲೆಹಂಗಾ 16 ಪ್ಲೀಟೆಡ್ ರೆಡಿ ಆಯಿತು. ನೋಡಿ, ಬೆಲ್ಟು ನೀಟಾಗಿ ಯಾವ ಥರ ಇದೆ, ಎಲ್ಲೂ ರಿಂಕಲ್ಸ್ ಇಲ್ಲ. ಇನ್ನೂ ಐರನ್ ಮಾಡಿಲ್ಲ. ನಾವು ಯಾವ್ದಾವ್ದು ಸ್ಟಿಚ್ ಹಾಕಿದ್ದೀವಿ 16 ಪ್ಲೇಟ್ಸ್ದು ಅದೆಲ್ಲ ಸ್ಟಿಚಿಂಗ್ ಹತ್ರ ಎಲ್ಲ ನೀಟಾಗಿ ಐರನ್ ಮಾಡಿದ್ರೆ ಲೆಹಂಗಾ ನೀಟಾಗಿ ಕೂರುತ್ತೆ. ನೋಡಿ, ಜಿಪ್ ಅಟ್ಯಾಚ್ ಹತ್ರನೂ ಯಾವ ಥರ ಇದೆ, ಅಲ್ಲಿ ಯಾವುದು ಕುಪ್ಪೆ ಥರ ಯಾವುದೂ ಇಲ್ಲ, ನೀಟಾಗಿದೆ. ನೀವು ಲಟ್ಕನ್ಸ್ ಈ ಥರ ಕುಟ್ಕೋಬೋದು. ಡೋರಿನೂ ಅಷ್ಟೇ, ನಿಮ್ಗೆ ಇನ್ನೂ ಉದ್ದ ಬೇಕು ಅಂದರೆ ಉದ್ದ ಕೊಟ್ಕೋಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.